ವರ್ಷ ಶುರುವಾಗಿದೆ. 2023 ಕಳೆದು 2024 ಬಂದಿದೆ. ಎಲ್ಲರೂ ಕಳೆದು ಹೋಗಿರುವಂತಹ ವರ್ಷದಲ್ಲಿ ನಡೆದಿರುವಂತಹ ಘಟನೆಯನ್ನ ಮತ್ತೊಮ್ಮೆ ಮೆಲುಕು ಹಾಕುತ್ತಿದ್ದಾರೆ. ಕಿರುತೆರೆ ನಟಿ ಕೃತಿಕಾ ರವೀಂದ್ರ ಕೂಡ ಇದಕ್ಕೆ ಹೊರತಾಗಿಲ್ಲ. ಮಾಧ್ಯಮದ ಜೊತೆ ಮಾತನಾಡಿದ ಕೃತಿಕಾ ರವೀಂದ್ರ, ಕಳೆದು ಹೋಗಿರುವಂತಹ ವರ್ಷ ಸಾಕಷ್ಟು ಅನುಭವ ನೀಡಿದೆ ಎನ್ನುತ್ತಾರೆ. ಜೊತೆಗೆ ನಮ್ಮ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಶೂಟಿಂಗ್ ಕೂಡ ಕಳೆದ ಜನವರಿಯಲ್ಲಿಯೇ ಶುರುವಾಗಿದ್ದು, ಆದರೆ ಪ್ರಸಾರವಾಗಿದ್ದು ಮಾರ್ಚ್ ತಿಂಗಳಿನಿಂದ ಎಂದು ನೆನಪಿಸಿಕೊಳ್ಳುತ್ತಾರೆ. ಕಿರುತೆರೆ ವೀಕ್ಷಕರೆಲ್ಲ ನಮ್ಮ ಧಾರಾವಾಹಿಯನ್ನ ಮೆಚ್ಚಿಕೊಂಡಿದ್ದಾರೆ. ಸುಭಾಷಗಳ ಮಹಾಪೂರವೇ ಹರಿದು ಬರುತ್ತಿದೆ. ಗಿರಿಜಾ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ. ಮನೆಯ ಮಗಳಾಗಿ ಸ್ವೀಕರಿಸಿದ್ದಾರೆ. ನಾನು ಕೊನೆಯದಾಗಿ ನಟಿಸಿದ್ದು ರಾಧಾ ಕಲ್ಯಾಣ ಧಾರಾವಾಹಿ. ಅದು ಮುಕ್ತಾಯಗೊಂಡು 7 ವರ್ಷಗಳ ಬಳಿಕ ನಾನು ಕಿರುತೆರೆಗೆ ಮರಳಿದ್ದೇನೆ. ಆದರೂ ವೀಕ್ಷಕರು ಅದೇ ಪ್ರೀತಿ ತೋರುತ್ತಿದ್ದಾರೆ, ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಮಾಧ್ಯಮದ ಜೊತೆ ಹಂಚಿಕೊಳ್ಳುತ್ತಾರೆ ಕೃತಿಕಾ ರವೀಂದ್ರ. ಕಳೆದ ವರ್ಷ ಅದ್ಭುತ ಕ್ಷಣ ಎಂದರೆ ಅವಾರ್ಡ್ ಪಡೆದುಕೊಂಡಿದ್ದು. ಗಿರಿಜಾ ಪಾತ್ರಕ್ಕೆ ಉತ್ತಮ ನಟಿ ಅವಾರ್ಡ್ ಬಂತು. ಉತ್ತಮ ಕಲಾವಿದರುಗಳೊಂದಿಗೆ ತೆರೆ ಹಂಚಿಕೊಳ್ಳುವ ಸುವರ್ಣಾವಕಾಶ ದೊರಕಿತು. ಇನ್ನು ಇದರ ಜೊತೆಗೆ ತಂಡದ ಕಡೆಯಿಂದಲೂ ಅಷ್ಟೇ ಸಾಕಷ್ಟು ಪ್ರೀತಿ ಪ್ರೋತ್ಸಾಹ ಸಿಗುತ್ತಿದೆ ಎಂದು ಮಾಧ್ಯಮದ ಜೊತೆ ಹೇಳುತ್ತಾರೆ ಕೃತಿಕಾ ರವೀಂದ್ರ. ಮತ್ತೊಂದು ವಿಷಯವೇನೆಂದರೆ, ಕಳೆದ ವರ್ಷದಿಂದ ನನ್ನ ಅಮ್ಮ ನನ್ನ ಜೊತೆಯಲ್ಲಿ ವಾಸಿಸುತ್ತಿದ್ದಾರೆ. ಇಷ್ಟು ಸಮಯಗಳ ಕಾಲ ಊರಿನಲ್ಲಿ ಇರುತ್ತಿದ್ದರು. ಅವರು ಕಳೆದ ವರ್ಷ ಬೆಂಗಳೂರಿಗೆ ಶಿಫ್ಟ್ ಆದರು. ಇದರ ಹೊರತಾಗಿ ಕಳೆದ ವರ್ಷ ನನ್ನ ವರ್ಕೌಟ್ ಅದ್ಭುತವಾಗಿ ಸಾಗಿದೆ. ಫಿಟ್ನೆಸ್ ಕೂಡ ಅಷ್ಟೇ ಎಂದು ಕೃತಿಕಾ ಅವರು ಮಾಧ್ಯಮದ ಜೊತೆ ಮಾತನಾಡುವಾಗ ಹೇಳುತ್ತಾರೆ. ಕೃಷ್ಣ ಪರಮಾತ್ಮನಲ್ಲಿ ಅರ್ಜುನ ಕೇಳ್ತಾನಂತೆ, ಈ ಯುದ್ಧ ಭೂಮಿಯಲ್ಲಿ ನನಗೆ ಒಂದು ಮಾತು ಕೇಳಬೇಕು ಅಂತ ಅನಿಸ್ತಿದೆ. ಒಬ್ಬ ಮನುಷ್ಯ ಖುಷಿಯಾದಾಗ ಕೇಳಿದ್ರು, ಸುಖದಲ್ಲಿದ್ದಾಗ ಕೇಳಿದ್ರು ಆ ಮನುಷ್ಯನಿಗೆ ಸಮಾಧಾನ ಆಗ್ಬೇಕು ಅಂತ ಒಂದು ಮಾತನ್ನ ಹೇಳು ಕೃಷ್ಣ ಅಂದಾಗ ಅದಕ್ಕೆ ಕೃಷ್ಣ, ಈ ಸಮಯವು ಕಳೆದು ಹೋಗುತ್ತದೆ ಎಂದು ಹೇಳ್ತಾನೆ. ಹಾಗೆಯೇ ನೀವು ಎಷ್ಟೇ ಖುಷಿಯಾಗಿರಿ, ದುಃಖದಲ್ಲಿರಿ, ಆದರೆ ನೆನಪಿಡಿ ಆ ಸಮಯ ಕಳೆದು ಹೋಗುತ್ತದೆ. ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತಹ ವರ್ಷ ಇದು. ಕೆಲವು ವಿಷಯಗಳನ್ನ ಹಾಗೆ ಬಿಟ್ಟು ಮತ್ತಷ್ಟು ಸಂತೋಷದಿಂದ ಬದುಕುವುದು ತುಂಬಾ ಒಳ್ಳೆಯದು. ಲೀವ್, ಲವ್, ಲಾಫ್ ಅಷ್ಟೇ ಎಂದು ಕಳೆದು ಹೋದ ವರ್ಷದ ಕುರಿತು ಮಾಧ್ಯಮದ ಜೊತೆ ಮಾಹಿತಿ ಹಂಚಿಕೊಳ್ಳುತ್ತಾರೆ ಕೃತಿಕಾ ರವೀಂದ್ರ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.